ಶಾಲೆಯನ್ನು ನೋಡಿದರೆ, ಈ ಕಾಲೇಜನ್ನು ನೋಡಿದರೆ ಒಂದು ಮಾತು ನಮಗೆ ಜ್ಞಾಪಕಕ್ಕೆ ಬರ್ತದೆ. ಯಾಕೆಂದರೆ ವೇದಿಕೆ ಮೇಲಿರುವಂಥ ಎಲ್ಲರೂ ಒಳ್ಳೊಳ್ಳೆಯ ಕೆಲಸವನ್ನು ಈ ಶಾಲೆಗೆ ಮಾಡಿದ್ದಾರೆ. ಈ ಜೀವ ಹೋದ ಮೇಲೆ ದೇಹ ಮಣ್ಣು ಅಥವಾ ಅಗ್ನಿಯ ಪಾಲು. ದೇಹದ ಮೇಲೆ ಹಾಕಿದಂಥ ಬಟ್ಟೆ ಅಗಸನ ಪಾಲು. ಕೂತಿಟ್ಟ ಹಣವು ಧರಣಿಯ ಪಾಲು. ನಾವು ಗಳಿಸಿದಂಥ ವಸ್ತುಗಳೆಲ್ಲವೂ ಮುಂದೆ ಕೂತು ಹತ್ತವರ ಪಾಲು. ಮಗನು ಹಾಕಿದ ಪಿಂಡ ಕಾಗೆಯ ಪಾಲು. ಏನೂ ಅರಿಯದ ಈ ಜೀವ ಯಮನ ಪಾಲು. ನೀನು ಮಾಡಿದ ದಾನ ಧರ್ಮ ಸೇವೆ ಮಾತ್ರ ಅದು ನಿನ್ನ ಪಾಲು. ನೀನು ಮಾಡಿದ ದಾನ ಧರ್ಮ ಮತ್ತೆ ಸೇವೆ ಮಾತ್ರ ಅದು ನಿನ್ನ ಪಾಲು. ಇವತ್ತು ವೇದಿಕೆ ಮೇಲಿರುವಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಟ್ಟಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣರಿರ್ಬೋದು, ಅದೇ ರೀತಿ ಇಲ್ಲಿನ ಜನಪ್ರಿಯ ಮಾಜಿ ಸಚಿವರಾದಂಥ ಶ್ರೀಯುತ ಅರ್ಥ ಆಲಪ್ಪನವರಿರ್ಬೋದು. ಸಾಗರದ ಎರಡು ಕಣ್ಣುಗಳಿದ್ದಂತೆ ಗೋಪಾಲಣ್ಣ ಮತ್ತೆ ಆಲಪ್ಪಣ್ಣ ಇಬ್ರು ಸಾಗರ, ಅದಕ್ಕೆ ಜಾಣರು ಸಾಗರದವರು. ಒಂದ್ಸಲ ಅವ್ರು ಚೂಸ್ ಮಾಡಿದ್ರೆ ಇನ್ನೊಂದ್ಸಲ ಇನ್ನೊಂದು ಚೂಸ್ ಮಾಡ್ತಾರೆ. ಆ ರೀತಿ ಅವರಿರ್ಬೋದು. ಹಿರಿಯರಾದಂಥ ವಯಸ್ಸಾದ್ರೆ ಅರಳು ಮರಳು ಅಂತೀವಿ, ಬಟ್ ಅವ್ರು ನೋಡಿದ್ರೆ ಮರಳಿ ಅರಳಿದ್ದಂಥ ಒಂದು ವ್ಯಕ್ತಿತ್ವ ಅಂತಂದ್ರೆ ನಮ್ಮ ಕಾಗೋಡು ತಿಮ್ಮಪ್ಪ ಅವರು. ಹಾಗೆ ಇಲ್ಲಿನ ಪ್ರಫುಲ್ಲ ಮಧುಕರ್ ಮೇಡಮ್ ಅವರಿರ್ಬೋದು. ಎಲ್ಲರೂ ಕೂಡಿ ವೇದಿಕೆ ಮೇಲಿರುವಂಥ ಸುಮಾರಷ್ಟು ಗಣ್ಯರು ಈ ಶಾಲೆಗೆ, ಈ ಕಾಲೇಜಿಗೆ ತಮ್ಮ ಸೇವೆಯನ್ನ ಶ್ರಮವನ್ನ ಹಾಕಿದ್ದಾರೆ. ಆ ನಿಟ್ಟಿನಲ್ಲಿ ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಮಾಡಿದಂಥ ತಮ್ಮೆಲ್ಲರಿಗೂ ಸಾಗರದ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಈ ಸಮಯದಲ್ಲಿ ತಿಳಿಸಲಿಕ್ಕೆ ಇಷ್ಟಪಡ್ತಾನೆ. ಈ ವೇದಿಕೆ ಮೇಲಿರುವಂಥ ಇಲ್ಲಿನ ಕಾಲೇಜಿನ ಉಪಾಧ್ಯಕ್ಷರಾದಂಥ ಇಂದುಧರ್ ಗೌಡ್ರೆ, ಡಾಕ್ಟರ್ ಸತ್ಯರಾಜ್ ಅವರೇ, ಚಂದ್ರಪ್ಪ ಸರ್ ಅವರೇ, ಸಂತೋಷ್ ಕುಮಾರ್ ಅವರೇ, ನಾಗಪ್ಪ ಸರ್ ಅವರೇ, ಶಿವಪ್ರಕಾಶ್ ಅವರೇ, ಸತ್ಯನಾರಾಯಣ. ಈ ಶಾಲೆಯ ವಿದ್ಯಾರ್ಥಿಗಳನ್ನ, ಹಳೆಯ ವಿದ್ಯಾರ್ಥಿಗಳನ್ನ ನೋಡಿದ್ರೆ ಈ ಶಾಲೆಯಲ್ಲಿ ಕಾಲೇಜಿನಲ್ಲಿ ಕಲಿತವರು ಒಳ್ಳೆಯ ಸಂಸ್ಕಾರ ಮತ್ತೆ ಒಳ್ಳೆಯ ಸಂಸ್ಕೃತಿಯನ್ನ, ವಿದ್ಯೆ ಜೊತೆಗೆ ವಿನಯವನ್ನ, ಒಳ್ಳೆಯ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಈ ಶಾಲೆ ಕೊಟ್ಟಿದೆ ಅನ್ನೋದಕ್ಕೆ ಇಲ್ಲಿ ನಡೆದಿರುವಂತ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನಮಗೆ ಅರ್ಥ ಆಗ್ತದೆ. ಜೀವನದಲ್ಲಿ ವಿದ್ಯೆ ಹೇಗೆ ಬೇಕೋ ಅಷ್ಟೇ ಬುದ್ಧಿ ಕೂಡ ಬೇಕು ಅಂತೇಳಿ ವೇದಿಕೆ ಮೇಲಿರುವಂತ ನಮ್ಮ ಕಾಗೋಡು ತಿಮ್ಮಪ್ಪನವ್ರು ಇರ್ಬೋದು, ಹರ್ತಾಳ ಆಲಪ್ಪಣ್ಣ ಇರ್ಬೋದು, ಶಾಸಕರಾದಂಥ ಬೇಳೂರು ಅವರು ಇರ್ಬೋದು, ಅಥವಾ ನಮ್ಮ ಅರುಣ್ ಸಾಗರ್ ಅವರು, ಈ ರೀತಿಯ ವ್ಯಕ್ತಿತ್ವವನ್ನು ನೋಡಿದ್ರೆ ಬರೀ ವಿದ್ಯೆ ಇಲ್ಲ, ಅದ್ರ ಜೊತೆಗೆ ಬುದ್ಧಿಯನ್ನು ಕೂಡ ಚೆನ್ನಾಗಿ ಈ ಶಾಲೆ ಕಾಲೇಜು ಕಲಿಸಿದೆ ಅಂತ ಹೇಳಿ ಈ ಸಮಯದಲ್ಲಿ ಭಾವಿಸ್ತೇನೆ. ಬುದ್ಧಿ ಬಹಳ ಮುಖ್ಯವಾಗಿ ಜೀವನದಲ್ಲಿ ಬೇಕು. ಯಾಕೆ ಬೇಕು ಅದಕ್ಕೆ ಒಂದು ಚುಟುಕು ಒಂದು ನೋಡಿದ್ರೆ, ಒಂದು ತೆನಾಲಿ ರಾಮಕೃಷ್ಣ ಮತ್ತೆ ಕೃಷ್ಣದೇವರಾಯನ ಕಾಲದ ಕಥೆಯೊಂದು ಕೇಳಿದ್ರೆ ಕೃಷ್ಣದೇವರ ಹಂಗೆ ಚುಚ್ಚಿಕೊಡ್ತಾರೆ. ಮಹಾರಾಜ ಪ್ರತಿ ಸಲ ತೆನಾಲಿ ರಾಮನ್ಗೆ ಯಾವಾಗಲೂ ನಿಮ್ಮ ಮುಂದೆ ಗೆಲ್ತಾ ಇರ್ತಾನೆ, ಈ ಸತಿ ಏನಾದ್ರೂ ಮಾಡಿ ಅವನಿಗೆ ಸೋಲಿಸ್ಬೇಕು ನಿನ್ ಮಾತಲ್ಲಿ ಅಂತ ಹೇಳಿದಾಗ ತೆನಾಲಿ ರಾಮಕೃಷ್ಣನಿಗೆ ಕೃಷ್ಣದೇವರಾಯ ಆಸ್ಥಾನದಲ್ಲಿದ್ದಾಗ ಹೇಳ್ತಾನೆ, ನನಗೆ ತೆನಾಲಿ ರಾಮಕೃಷ್ಣನಿಗೆ ಒಂದು ಉತ್ತರ ಹೇಳು, ನನ್ನ ಕೈಯಲ್ಲಿ ಅಂಗೈಯಲ್ಲಿ ಕೂದಲಿಲ್ಲ ಯಾಕೆ ಅಂತ. ಅದಕ್ಕೆ ಒಂದು ತೆನಾಲಿ ಅದಕ್ಕೆ ಹೇಳಿ, ಬುದ್ಧಿ ಬಹಳ ಇಂಪಾರ್ಟೆಂಟ್. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಓದು ಕೆಲಸ ಮಾಡ್ತು, ಬುದ್ಧಿ ದೇಶ ಆಳ್ತು ಅಂತ ಹೇಳಿ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಮಹಾರಾಜರೇ ನೀವು ನನಗೆ ದಾನವನ್ನು ಕೊಟ್ಟು 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 ನಿಮ್ಮ ಅಂಗೈಯಲ್ಲಿ ಕೂದಲಿಲ್ಲ ಅಂತ. ಅದು ಸರಿ, ನನಗೇನೋ ಅಂಗೈಯಲ್ಲಿ ಕೂದಲಿಲ್ಲ, ನಿನ್ನ ಅಂಗೈಯಲ್ಲಿ ಯಾಕೆ ಕೂದಲಿಲ್ಲ ಅಂತ. ನೀವು ಕೊಡ್ತಾ ಇದ್ದೀರಾ, ನಾನು ಇಸ್ಕೊಂಡು ನನಗೆ ಅಂಗೈಯಲ್ಲಿ ಕೂದಲಿಲ್ಲ ಅಂತ. ಸರಿ, ಮತ್ತೆ ಸಭಿಕರಿಗೆಲ್ಲ ಯಾಕೆ ಕೂದಲಿಲ್ಲ ಅಂದ್ರೆ, ನೀವು ದಾನ ಕೊಡ್ತಾನೆ ಇರ್ತೀರಾ, ನಾನು ದಾನ ಇಸ್ಕೊಂತಾನೆ ಇರ್ತೀನಿ, ಬಹುಮಾನ ಇಸ್ಕೊಂತಾನೆ ಇರ್ತೀನಿ, ಬೇರೆಯವರಿಗೆಲ್ಲ ಕಸಿಸಿಯಾಗಿ ಕೈನ ಇಚ್ಚಿಕ್ತಾ ಇರ್ತಾರೆ, ಹಂಗಾಗಿ ಅವರಿಗೆ ಕೂದಲಿಲ್ಲ ಅಂದ್ರೆ ಈ ರೀತಿಯ ಬುದ್ಧಿ ಚಾತುರ್ಯತೆ ಇವತ್ತಿನ ಜೀವಮಾನದಲ್ಲಿ ಬೇಕಾಗ್ತದೆ. ಸ್ಯಾಟರ್ಡೆ ಆದ್ರೆ ಇಲ್ಲೆಂಗೂ ಗೊತ್ತಿಲ್ಲ, ನಮ್ಮ ಪೇಟೆಗಳಲ್ಲಂತೂ ಸ್ಯಾಟರ್ಡೆ ಆದ್ರೆ ಹೆಂಡತಿಯರು ಮನೆಯಲ್ಲಿ ಅಡುಗೆ ಕೆಲಸ ಮಾಡಲ್ಲ.
ಪಿಕ್ಚರ್ ನೋಡಬೇಕು ನೆಟ್ಫ್ಲಿಕ್ಸ್ ಅಲ್ಲಿ ಅಂದ್ರೆ ನನಗೆ ದೋಸೆ ತಿನ್ಬೇಕು ಅನ್ಸಿದ್ರೆ, ನನ್ನ ಮಗನಿಗೆ ಐಸ್ ಕ್ರೀಮ್ ತಿನ್ಬೇಕು ಅಂದ್ರೆ, ನನ್ನ ಮಗಳಿಗೆ ಗೋಬಿ ಮಂಚೂರಿ ತಿನ್ಬೇಕು ಅಂದ್ರೆ, ಇನ್ನೊಬ್ಬರಿಗೆ ಪಿಜ್ಜಾ ತಿನ್ಬೇಕು ಅನ್ಸಿದ್ರೆ ಮನೇಲಿ ಕುತ್ಕೊಂಡು ಬಟನ್ ಒತ್ತಿದ್ರೆ ಎಲ್ಲವೂ ಮನೆಗೆ ಬರ್ತದೆ. ಇವತ್ತಿನ ಆ ಕಾಲ. ಒಬ್ಬ ಆ ವ್ಯಕ್ತಿ ಯಾವುದನ್ನು ಕಂಡಿರಲಿಲ್ಲ, ಹೋಟ್ಲ್ ಇರಲಿಲ್ಲ, ದೋಸೆ ಹಾಕಲಿಲ್ಲ, ಐಸ್ ಕ್ರೀಮ್ ಅಂಗಡಿ ಇರಲಿಲ್ಲ, ಗೋಬಿ ಮಂಚೂರಿ ಹಾಕಲಿಲ್ಲ, ಯಾವುದೇ ಒಂದು ವೆಹಿಕಲ್ ಪರ್ಚೇಸ್ ಮಾಡಲಿಲ್ಲ, ಯಾರಿಗೂ ಸಂಬಳ ಕೊಡಲಿಲ್ಲ. ಆದರೆ ಆ್ಯಪನ್ನ ಕಂಡಿಡಿದ, ನೀವು ಎಲ್ಲಿ ಕೂತಿರ್ತೀರೋ ಅಲ್ಲೇ ಸರ್ವಿಸ್ ಕೊಡುವಂತ ಆ್ಯಪನ್ನ ಕಂಡಿದೆ. ಯಾಕೆ ಮಾತನ್ನು ಹೇಳ್ತಾ ಇದ್ರೆ, ಇವತ್ತಿನ ಜೀವನದಲ್ಲಿ ಇವತ್ತು ವಿದ್ಯೆಗಿಂತ ಬುದ್ಧಿಗೆ, ಆವಿಷ್ಕಾರಕ್ಕೆ ವ್ಯಾಲ್ಯೂ ಇದೆ. ಅದನ್ನ ಅರ್ಥ ಮಾಡಿಕೊಂಡು ಈಗಿನ ಮಕ್ಕಳು ಕೇಳ್ಕೋಬೇಕು. ಆದರೆ ಇಲ್ಲಿ ಯಾರು ಮಕ್ಕಳಿಲ್ಲ ಕೇಳೋಕೆ, ಎಲ್ಲ ರಿಟೈರ್ಡ್ ಆದವರೇ ನಾವೇ ಸೇರ್ಕೊಂಡಿದ್ದೇವೆ ಹತ್ರ ಅಂತ ಹೇಳ್ತಾ, ಒಬ್ಬ ಯುವಕನಿಗೆ ಅವ್ರ ಅಪ್ಪ ಬಂದು ಹೇಳ್ತಾನೆ, 20 ವರ್ಷದ ಯುವಕನಿಗೆ, ಹೇಳೋ ಮರೆ 8 ಗಂಟೆ ಆಯ್ತು ಹೇಳೋ ಅಂತ ಅಂದಾಗ ಅವ್ರು ಹೇಳ್ತಾನೆ, ಯಾಕಪ್ಪ ಎದ್ದೇನು ಮಾಡಲಿ, ಎದ್ದು ಹೊಲಕ್ಕೆ ಹೋಗಿ ಏನು ಮಾಡಲಿ, ಹೊಲಕ್ಕೆ ಹೋಗಿ ಉಳುಮೆ ಮಾಡಿ ಏನು ಮಾಡಲಿ, ಬೀಜ ನೆಟ್ಟು ಏನು ಮಾಡಲಿ, ಪೈರು ಬರುತ್ತೋ ಪೈರು ಬಂದು ಏನು ಮಾಡಲಿ, ಪೈರನ್ನ ಕಟಾವ್ ಮಾಡಿ ಏನು ಮಾಡಲಿ, ರಾಶಿ ಮಾಡಿ ಏನು ಮಾಡಲಿ, ಮಾರುಕಟ್ಟೆಗೆ ಹೋಗಿ ಮಾರಿದ್ದೆ ಏನು ಮಾಡಲಿ, ದುಡ್ಡು ಬರುತ್ತೆ, ದುಡ್ಡು ತಗೊಂಡು ಏನು ಮಾಡಲಿ, ದುಡ್ಡು ತಗೊಂಡು ಹೋಗ್ತಾನೆ ಒಳ್ಳೆ ಹುಡುಗಿ ಮದುವೆ ಆಗಿ ಏನು ಮಾಡಲಿ, ಒಳ್ಳೆ ಮಕ್ಕಳಾಗ್ತಾರೋ, ಮಕ್ಕಳಾದ್ಮೇಲೆ ಏನು ಮಾಡಲಿ, ಅವ್ರಿಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಏನು ಮಾಡಲಿ, ಅವ್ರು ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದ್ರೆ ಒಳ್ಳೆ ಅಧಿಕಾರಿಯಾಗಿ ನಿಮಗೆ ಚೆನ್ನಾಗಿ ಸಾಕ್ತಾರೆ, ಆರಾಮಾಗಿ ಉಂಡ್ಕೊಂಡು ಮಲ್ಕೊಂಡಿರ್ಬೋದು. ನಾನು ಈಗ ಅದೇ ಮಾಡ್ತೀನಿ, ಇಷ್ಟೆಲ್ಲ ಮಾಡ್ಬೇಕಾದಕ್ಕೆ, ಅದಕ್ಕೋಸ್ಕರ ನಾನು ಆರಾಮಾಗಿ ನೆಮ್ಮದಿಯಾಗಿ ಮಲಗಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಇವತ್ತಿನ ಯುವ ಪೀಳಿಗೆ ಆಗಿದೆ. ಹಾಗಿರಬಾರ್ದು. ಜೀವನದಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾರ್ಥಕತೆ ಇಲ್ಲದೆ ಜೀವಿಸಿದರೆ ಬದುಕಿಗೆ ಅವಮಾನ. ಬದುಕು ಇರುವುದು ಬಾಳಲು ಬಳಲಲು ಅಲ್ಲ, ಬದುಕು ಇರುವುದು ಸವೆಯಲು ಅಲ್ಲ, ಬದುಕು ಇರುವುದು ಸಂತಸ ಪಡಲು ಸಂಕಟ ಪಡಲು ಅಲ್ಲ. ಬದುಕು ಹೋರಾಟಕ್ಕಿಂತ ಸಂಭ್ರಮವಾದರೆ ಬದುಕು ಚಿನ್ನ. ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳ ಬದುಕು ಚಿನ್ನದಂತೆ ಆಗಲಿ ಅಂತ ಹೇಳ್ತಾ, ಇಲ್ಲಿನ ಉಪಾಧ್ಯಕ್ಷರು ಮತ್ತೆ ಎಲ್ಲರೂ ಕೂಡಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇದೇನು ಲ್ಯಾಬ್ ಹಾಕಬೇಕು ಅಂತ, ಅದಕ್ಕೆ ಅನುದಾನವನ್ನು ಕೊಡಿ ಅಂತ. ಖಂಡಿತವಾಗ್ಲೂ ಅದಕ್ಕೆ ನನ್ನ ಸಹಕಾರ ಇರ್ತದೆ. ಇಂಥ ಶಾಲೆ ಚೆನ್ನಾಗಿ ಆದರೆ ಸಾವಿರಾರು ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ಕೊಟ್ಟಂಗೆ ಆಗ್ತದೆ. ಖಂಡಿತವಾಗ್ಲೂ ನಮ್ಮ ಅನುದಾನದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಭಾರತ್ ಮಾತಾ ಕಿ